ಇನ್ನು ಈ ನೀಟ್ ಸಂಘರ್ಷ ದಿಲ್ಲಿ ಮತ್ತು ಇತರೆ ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಬಹಳ ದೊಡ್ಡದಾದಂತಹ ಹೋರಾಟಗಳು ನಡೀತಾ ಇದ್ದಾವೆ. ಒಂದೆಡೆ ರಾಜಕೀಯದ ವಾಕ್ಸಮರ ಸೃಷ್ಟಿಯಾಗಿದ್ರೆ, ಮತ್ತೊಂದು ಕಡೆ ಮೊಟ್ಟೆ ಕಲ್ಲು ಸಿಕ್ಕಿದ್ರನ್ನು ಎಸೆಯುವಂತಹ ಸಂಘರ್ಷವೂ ಕೂಡ ತಾರಕಕ್ಕೇರಿದೆ. ನಿನ್ನೆ ಕೆಪಿಸಿಸಿ ಕಚೇರಿಯ ಬಳಿಯಲ್ಲಿ ಬಿಜೆಪಿಯ ಶಾಸಕ ಬಿಪಿ ಹರೀಶ್ ಅವರ ತಲೆ ಮೇಲೆ ಮೊಟ್ಟೆಯಿಂದ ಹೊಡೆದಿದ್ರು. ಈ ಘಟನೆಯನ್ನು ಖಂಡಿಸಿ ಇವತ್ತು ಬಿಜೆಪಿ ನಾಯಕರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕರ್ನಾಟಕದ ಕೊತ್ವಾಲ್ ಸರ್ಕಾರಕ್ಕೆ ಧಿಕ್ಕಾರ ಅನ್ನುವಂತಹ ಭಿತ್ತಿ ಪತ್ರದಿಂದ ಹಿಡಿದು ರಾಜ್ಯ ಸರ್ಕಾರವನ್ನು ತರಹೇವಾರಿಯಾಗಿ ಘೋಷಣೆಗಳ ಮೂಲಕವಾಗಿ ಭಿತ್ತಿಪತ್ರವನ್ನು ಪ್ರದರ್ಶನ ಮಾಡಿ ಆಕ್ರೋಶವನ್ನು ಹೊರಹಾಕಿದರು. ಇನ್ನು ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರಿಗೂ ಕೂಡ ಬಿಜೆಪಿ ನಾಯಕರು ದೂರು ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ತೀವ್ರ ವಾಕ್ಸಮರ ಕೂಡ ನಡೆದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಗೂಂಡಾಗಳ ಕೈಯಲ್ಲಿದೆ. ಗೂಂಡಾ ರಾಜ್ಯ, ಅದರ ನೇತೃತ್ವವನ್ನ ಡಿ.ಕೆ. ಶಿವಕುಮಾರ್ ಅವರು ವಹಿಸಿದ್ದಾರೆ. ಹರಿಪ್ರಸಾದ್ ಅವರು, ಇವರಿಬ್ಬರೂ ಒಂದೇ ಕಡೆ ಟ್ರೈನಿಂಗ್. ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅವರಿಗೆ ಏಡ್ಸ್ ಇಂಜೆಕ್ಷನ್ ಕೊಟ್ಟಿದ್ದ ಅಂತ ಭಯ ಆಯ್ತು, ನನಗೆ ಮುಟ್ಟಕ್ಕೆ ಭಯ ಆಗಿದೆ ಅಂತ ಹೇಳಿದ್ರು. ಅದು ಬುದ್ಧಿ ಭ್ರಮಣೆಯಿಂದ ಏನೇನೋ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಆತರ ಇದ್ರೆ ಬಹಿರಂಗ ಪಡಿಸಲಿ, ನಾನು ಓಪನ್ ಸವಾಲ್ ಆಗ್ತಿವೆ. ಏನು ಗುಂಡಾ ಸರ್ಕಾರ ಇದೆ ಕಾಂಗ್ರೆಸ್ ರಾಜ್ಯದಲ್ಲಿ? ಗುಂಡಾ ಸರ್ಕಾರ ಇದೆ ಅಂತೇಳಿ ಕಾಂಗ್ರೆಸ್ ಪುಡಾರಿಗಳೇ ಒಪ್ಕೊಂಡಿದ್ದಾರೆ. ಇವತ್ತು ಶಾಸಕರ ಮೇಲೆ ಇವತ್ತು ದಾಳಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ, ಈ ನಾಳೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಏನಾದ್ರು ಕಳಕಳಿ ಇದೆ ಅವ್ರಿಗೆ? ಹಾಗಾದ್ರೆ ನೋಡಿ, ಆ ಸಂಸ್ಕೃತಿ ನಮ್ದಲ್ಲ. ಈಗಾಗಲೇ ನಮ್ಮ ಇಲಾಖೆದವರು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೇವೆ. ಇಂಥದ್ದು ಯಾವುದಕ್ಕೂ ಕೂಡ ನಾವು ಆಸ್ಪಾದನೂ ಮಾಡಲ್ಲ, ಪ್ರೋತ್ಸಾಹನೂ ಮಾಡಲ್ಲ, ಅಥವಾ ಪ್ರಚೋದನೆಯೂ ಮಾಡೋದಿಲ್ಲ. ಅದು ಆಗಿರೋದು ತಪ್ಪಾಗಿದೆ. ದಟ್ ಈಸ್ ನಾಟ್ ಕರೆಕ್ಟ್. ಈ ರೀತಿ ಪೇಪರ್ ಲೀಕ್ಗಳಾಯಿತು ಅಂತಂದರೆ ಇದಕ್ಕೆ ಯಾರೂ ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂತಂದರೆ ಯಾರು ಹೊಣೆ? ಇದು ಪ್ರತಿಭಟನೆಯನ್ನು ತಮ್ಮ ಸ್ವಂತ ಇಚ್ಛೆಯಿಂದ ಮಕ್ಕಳ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ ಅಂತ ಹೊರಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು. ನಿನ್ನೆ ಏನು ಘಟನೆ ನಡೆದಿದೆ, ನಾನು ಸರಿ ಅಂತ ನಾನು ಹೇಳೋದಿಲ್ಲ. ಬಟ್ BJPಯವರು ಹಿಂದೆ ಏನೇನು ನಡೆದಿತ್ತು ಅಂತ ಲೆಕ್ಕ ಇಟ್ಕೊಳ್ಬೇಕು. ಹಿಂದೆ ಎಲ್ಲೆಲ್ಲಿ ರೈಫಲ್ ಸಿಕ್ತು, ಎಲ್ಲೆಲ್ಲಿ ಲಾಠಿ, ಕತ್ತಿ, ಲಾಂಗು, ಮಚ್ಚು ಸಿಕ್ತು. ಇನ್ನು ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ಹೊಡೆದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಮೊಟ್ಟೆ ಹೊಡೆದಿದ್ದ ಪ್ರಮುಖ ಆರೋಪಿ ಪುಣ್ಯೇಶ್ ಸೇರಿದಂತೆ 9 ಮಂದಿಯನ್ನು ಶಿವಾಜಿನಗರ ಪೊಲೀಸರು ಬಂಧಿಸಿದ್ದು ವಿಚಾರಣೆ ಮಾಡ್ತಾ ಇದ್ದಾರೆ. ಬಂಧಿತರೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಲಾಗಿದ್ದು, ನೂರುಲ್ಲಾ, ಹರೀಶ್, ಸೋಯೇಬ್, ಪುಣ್ಯ ನಾಯ್ಕ್ ಸೇರಿದಂತೆ 9 ಮಂದಿಯನ್ನು ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಮೊಟ್ಟೆ ಕೊಟ್ಟವರು ಯಾರು, ಎಲ್ಲಿಂದ ತಂದ್ರಿ, ಪೂರ್ವ ನಿಯೋಜಿತ ಕೃತ್ಯನ ಅಂತ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ಈ ಮೊಟ್ಟೆ ಪ್ರಕರಣ ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇದು ಶಿವಮೊಗ್ಗದಲ್ಲೂ ಕೂಡ ನಡೆದಿದೆ. ಶಿವಮೊಗ್ಗದಲ್ಲಿ ಕೈ ಬದಲಾಗಿದೆ ಅಷ್ಟೇ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಮುಂದಾಗಿದ್ದಾರೆ. ಪೊಲೀಸರನ್ನು ತಳ್ಕೊಂಡೇನೆ ಕಚೇರಿ ಒಳಗಡೆ ನುಗ್ಗಿದ್ರು. ಈ ವೇಳೆ ವಾಗ್ವಾದ ನಡೆಯಿತು. ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಜೀಪ್ ಮೇಲೆ ಹತ್ತಿ ಕೆಲವು ಕಾರ್ಯಕರ್ತರು ಹುಚ್ಚಾಟವನ್ನು ಕೂಡ ಮೆರೆದರು. ಒಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಅಬ್ಬರವನ್ನು ತೋರಿಸಿದರೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿಯವರು ಕೂಡ ರಸ್ತೆ ತಡೆದು ಪ್ರತಿಭಟನೆಯನ್ನು ಮಾಡಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ನುಗ್ಗಿದಂತಹ ಬಿಜೆಪಿ ಕಾರ್ಯಕರ್ತರು ಮೊಟ್ಟೆ ಎಸೆದು ಫ್ಲೆಕ್ಸ್ ಹರಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಕಚೇರಿಯತ್ತ ಪೆಟ್ರೋಲ್ ಜೊತೆಗೆ ಏಕಾಏಕಿ ನುಗ್ಗಿದ ಬಿಜೆಪಿ ಕಾರ್ಯಕರ್ತನನ್ನು ಪೊಲೀಸರು ರಸ್ತೆಯಲ್ಲೇ ತಡೆದು ಆತನನ್ನು ರಸ್ತೆಯಲ್ಲೇ ಮಲಗಿಸಿಕೊಂಡು ಆತನ ಕೈಯಿಂದ ಪೆಟ್ರೋಲನ್ನು ಕಿತ್ಕೊಂಡ್ರು. ಅದಾದ ಬಳಿಕ 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರಲ್ಲಿ ಮೊಟ್ಟೆ ಎಸೆಯೋದಕ್ಕೂ ಕೂಡ ಕೆಲವರು ಮುಂದಾಕಿದ್ರು. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಪ್ರತಿಭಟನೆ ಇವತ್ತು ಜೋರಾಗಿತ್ತು. ನವನಗರದಲ್ಲಿರುವಂತಹ ಜಿಲ್ಲಾಡಳಿತ ಭವನದ ಮುತ್ತಿಗೆಗೆ ಪ್ರತಿಭಟನಾಕಾರರು ಯತ್ನಿಸಿದ್ರು. ಈ ವೇಳೆಯೂ ಕೂಡ
ನೂಕಾಟ ತಳ್ಳಾಟ ನಡೆದಿದೆ. ಹಾಗೆಯೇ ಕೊಪ್ಪಳದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ಜೋರಾಗಿತ್ತು. ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗೆಯೇ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇದೆ ಅಂತ ಘೋಷಣೆಗಳನ್ನು ಕೂಗಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಾಗೆಯೇ ಹಾವೇರಿಯಲ್ಲೂ ಕೂಡ ಪ್ರತಿಭಟನೆ ಅಬ್ಬರ ಬಹಳ ಜೋರಾಗಿಯೇ ನಡೆದಿದೆ. ಈ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಹೋರಾಟದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು. ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಆರೋಪವನ್ನು ಮಾಡ್ತಾ ಇದ್ದಾರೆ.